ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಪ್ರತಿಯೊಂದು ದಿನವನ್ನು ದಾಟಿ ಹೋಗುವುದು ಬಹಳ ಸಮಸ್ಯೆಯೇ ಎಂದು ಹೇಳುತ್ತೀರಾ? ಜೀವನದಲ್ಲಿ ಹತಾಶರಾಗಿದ್ದೀರಾ? ಆ ರೀತಿ ಹೇಳಬೇಡಿ. ಸಮಸ್ಯೆಗಳು ಬಂದರೆ ಚೆನ್ನಾಗಿರುತ್ತದೆ. ಸಮಸ್ಯೆ ಹೋರಾಟಗಳು ಇದ್ದರೆ ಜೀವನದಲ್ಲಿ ರುಚಿ ಇರುವುದಿಲ್ಲ. ಸಮಸ್ಯೆ ಹೋರಾಟಗಳು ಬರದೇ ಇದ್ದರೆ ಯೇಸುವಿನ ಅದ್ಭುತಗಳನ್ನು ನಾವು ಸವಿಯುವುದಕ್ಕೆ ಸಾಧ್ಯವಾ? ಅದೆಲ್ಲ ಬರುವಾಗಲೇ ಯೇಸು ನನಗೆ ಅದ್ಭುತ ಮಾಡಿದನು, ಇದನ್ನೆಲ್ಲ ದಾಟಿ ಬರೋದಕ್ಕೆ ಸಹಾಯ ಮಾಡಿದನೆಂದು ಹೇಳಲು ಸಾಧ್ಯ. ನೋಡಿರಿ, ಈ ಸ್ಥಳದಲ್ಲಿ ಒಂದು ಕಟ್ಟಡವನ್ನು ನೋಡುತ್ತಾ ಇದ್ದೀರಲ್ಲ, ಬಹಳ ಹಳೆಯದಾಗಿ ಹಾಳಾದ ಅವಸ್ಥೆಯಲ್ಲಿ ಇದೆ. ನಾನು ಹೇಳಿದನಲ್ಲ, ಧನುಷ್ಕೋಡಿ ಎಂಬ ಸ್ಥಳದಲ್ಲಿ ಪ್ರವಾಹ ಬಂದು ದೊಡ್ಡ ನಾಶನ ಉಂಟಾಯಿತು. 40 ವರ್ಷಗಳ ಹಿಂದೆ ಈ ಕಟ್ಟಡ ಒಂದು ಪೋಸ್ಟ್ ಆಫೀಸ್. ಈ ಸ್ಥಳದಲ್ಲಿ ಒಂದು ದೊಡ್ಡ ಊರು ಇತ್ತು. ಈ ಜನರು ಉಪಯೋಗಿಸುತ್ತಾ ಇದ್ದಂಥ ಅಂಚೆ ಕಚೇರಿ, ಪೋಸ್ಟ್ ಆಫೀಸ್ ಎಷ್ಟು ಬ್ಯುಸಿಯಾಗಿ ಇರುತ್ತಿತ್ತಲ್ಲವ ಆ ದಿನಗಳಲ್ಲಿ. ಆದರೆ ಇಂದು ಇದು ಶಿಥಿಲಾವಸ್ಥೆಯಲ್ಲಿ ಇದೆ. ಕಾರಣ, ಒಂದು ಬಿರುಗಾಳಿ ಬಂದಿತ್ತು, ಅದರಿಂದ ಸಮುದ್ರವು ಆರ್ಭಟಿಸಿ ದೊಡ್ಡ ನಾಶನ ಉಂಟಾಗಿ ಇಂದು ಅದರ ಪಳೆಯುಳಿಕೆಗಳು ಮಾತ್ರ ಈ ಸ್ಥಳದಲ್ಲಿ ಇದೆ. ಕೆಲವರ ಜೀವಿತದಲ್ಲಿ ಈ ರೀತಿ ಬಿರುಗಾಳಿ ಬೀಸುವಾಗ, ಅಲೆಗಳು ಎದ್ದು ಕೇಡುಗಳನ್ನು ಉಂಟು ಮಾಡುವಾಗ ಅವರ ಜೀವಿತವೇ ಅಳಿದು ಹೋಗುವುದನ್ನು ನಾವು ನೋಡುತ್ತೇವೆ. ಆದರೆ ದೇವರಾದ ಯೇಸು ಸಂಗಡ ಇದ್ದರೆ ಆತನು ಕೋಟೆಯಾಗಿರುವನು, ಸುರಕ್ಷತೆಯಾಗಿ ಇರುವನು. ಅಲೆಗಳು ದಾಟಿ ಹೋಗುತ್ತವೆ, ನಾವು ಸೇಫಾಗಿ ಇರುತ್ತೇವೆ. ಆಪತ್ತುಗಳು ದಾಟಿ ಹೋಗುತ್ತೇವೆ, ನಾವು ಸುರಕ್ಷಿತವಾಗಿ ಇರುತ್ತೇವೆ. ನೀವು ಯೇಸುವಿನಲ್ಲಿ ಇದ್ದೀರಲ್ಲ, ಆತನಿಗೆ ವಿಧೇಯರಾಗಿ ನಡೆಯುತ್ತಾ ಇದ್ದೀರಲ್ಲ, ಪ್ರಕೃತಿ ಎಲ್ಲವೂ ಆತನಿಗೆ ಅಧೀನವಾಗಿದೆ. ಆತನೇ ಅದನ್ನು ಉಂಟು ಮಾಡಿದನು. ಸಮುದ್ರಕ್ಕೂ ಇಲ್ಲಿಯವರೆಗೂ ಮಾತ್ರ ಇದನ್ನು ಮೀರಿ ಬರಬಾರದೆಂದು ಹೇಳಿದರೆ ನಿಲ್ಲುತ್ತದೆ. ಅಲೆಗಳನ್ನು ಕಂಡು ಸುಮ್ಮನಿರು, ಮೊರೆಯಬೇಡ ಎಂದು ಹೇಳಿದರೆ ಅದು ಸುಮ್ಮನಾಗುವುದು. ಬಿರುಗಾಳಿಯನ್ನು ನೋಡಿ ಸುಮ್ಮನಿರು ಎಂದು ಹೇಳಿದರೆ ಬಿರುಗಾಳಿ ಶಾಂತವಾಗುವುದು. ಯಾಕೆಂದರೆ ಎಲ್ಲವನ್ನೂ ಕೂಡ ಸೃಷ್ಟಿಸಿ ತನ್ನ ಕರಗಳಲ್ಲಿ ಇಟ್ಟುಕೊಂಡಿರುವವನು. ಆತನಿಂದಲೇ ಸಕಲವೂ ಕೂಡ ಸೃಷ್ಟಿಸಲ್ಪಟ್ಟಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಸರಿ, ಈ ದಿನದಲ್ಲಿ ದೇವರು ನನಗಾಗಿ ಪ್ರತ್ಯೇಕವಾಗಿ ಆ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತೀರಾ? ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನೀನು ತಂಪಾದ ತೋಟದ ಹಾಗೆ ಇರುವಿ, ನೀರಿಗೆ ಮೋಸವಿಲ್ಲದ ಬುಗ್ಗೆಯಾಗಿ ಇರುವಿ. ಹಾಗಂದರೆ ಒಂದು ತೋಟ ಇದೆ ಅಂದುಕೊಳ್ಳಿ, ಪಕ್ಕದಲ್ಲೇ ಒಂದು ನದಿ ಹರಿಯುತ್ತಾ ಇದೆ, ನೀರಿನ ಆಕಾರಗಳು ಚೆನ್ನಾಗಿದೆ ಅಂದರೆ ಆ ತೋಟ ಸಮೃದ್ಧಿಯಾಗಿ ಇರುತ್ತದೆ. ಆದರೆ ಕೆಲವೊಂದು ಸ್ಥಳಗಳಲ್ಲಿ ಎಲ್ಲವೂ ಕೂಡ ಒಣಗಿ ಹೋಗಿರುತ್ತದೆ. ನಾನೊಮ್ಮೆ ಅಮೆರಿಕ ದೇಶಕ್ಕೆ ಹೋಗಿದ್ದಾಗ ಸ್ಯಾನ್ ಫ್ರಾನ್ಸಿಸ್ಕೋನಿಂದ ಲಾಸ್ ಏಂಜಲೀಸ್ ಪಟ್ಟಣಕ್ಕೆ ಕಾರ್ನಲ್ಲಿ ಪ್ರಯಾಣ ಮಾಡಿಕೊಂಡು ಕರೆದುಕೊಂಡು ಹೋದರು. ಅನೇಕ ಗಂಟೆಗಳು ಪ್ರಯಾಣ ಮಾಡುವಾಗ ಆ ರಸ್ತೆಯ 2 ಕಡೆಗಳಲ್ಲಿ ದೊಡ್ಡ ತೋಟಗಳು ಇದ್ದಂಥ ಗುರುತುಗಳೆಲ್ಲ ಇದೆ. ಅನೇಕ ಮರಗಳಿದೆ, ಆದರೆ ಎಲ್ಲವೂ ಕೂಡ ಒಣಗಿ ಹೋಗಿದೆ. ಪೂರ್ತಿ ಒಣಗಿ ಹೋಗಿ ಬರಿದಾದ ಅವಸ್ಥೆ. ಒಣಗಿ ಹೋಗಿರುವಂಥ ತೋಟಗಳನ್ನು ನೋಡಿದ್ದೀರಲ್ಲವ? ಯಾಕೆ ಈ ರೀತಿ ಇದೆ ಎಂಬುದಾಗಿ ನಾನು ಕೇಳಿದೆ. ಇಲ್ಲಿ ಬರ, ಮಳೆ ಇಲ್ಲ, ನೀರಿಲ್ಲದೆ ಇರುವುದರಿಂದ ಈ ರೀತಿ ಎಲ್ಲವೂ ಒಣಗಿ ಹೋಗಿದೆ. ಸಾವಿರಾರು ಎಕರೆಗಳು ದೊಡ್ಡ ತೋಟಗಳು ಒಳ್ಳೆ ಆದಾಯ ಕೊಡುತ್ತಾ ಇತ್ತು, ಸಮೃದ್ಧಿ ಆಗಿತ್ತು. ಈಗ ಎಲ್ಲ ಒಣಗಿ ಹೋಗಿದೆ. ನೀರಿಲ್ಲದೆ ಇದ್ದರೆ ಅಷ್ಟೇ, ಒಣಗಿ ಹೋಗಿ ಅದರ ರೂಪವೇ ಬದಲಾಗುವುದು. ಹೌದಲ್ಲ? ಹಚ್ಚ ಹಸಿರಾಗಿ ಫಲ ಕೊಡುತ್ತಾ ಇದ್ದಂಥ ಮರಗಳು ಇಂದು ಒಣಗಿ ಹೋಗಿ ಬರಿದಾಗಿ ನಾಶವಾಗುತ್ತಿರುವಂಥ ಅವಸ್ಥೆ. ಅದೇ ರೀತಿಯಾಗಿ ನನ್ನ ಜೀವಿತವೂ ಕೂಡ ಇದೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ? ಇಲ್ಲ, ನಿಮ್ಮ ಜೀವಿತ ಹಾಗಲ್ಲ. ಯಾಕೆಂದರೆ ದೇವರು ಮಾತು ಕೊಟ್ಟಿದ್ದಾರೆ, ನೀನು ತಂಪಾದ ತೋಟದ ಹಾಗೆ ಇರುತ್ತೀಯ. ಚೆನ್ನಾಗಿ ನೀರಿನ ವ್ಯವಸ್ಥೆ ಎಲ್ಲ ಇದೆ. ನೀರು ಹಾಯಿಸುತ್ತಾ ಇದ್ದರೆ ಆ ತೋಟ ಚೆನ್ನಾಗಿರುತ್ತದಲ್ಲವ, ಹಚ್ಚ ಹಸಿರಾಗಿ ಒಳ್ಳೆ ಫಲ ಕೊಡುತ್ತದಲ್ಲವ? ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ತಂಪಾದ ತೋಟದ ಹಾಗೆ ಇಟ್ಟಿದ್ದೇನೆ ಎಂಬುದಾಗಿ. ಮತ್ತ್ಯಾಕೆ ನೀವು ಕಂಗಾಲಾಗಬೇಕು? ಆತನು ತಂಪಾಗಿರುವ ತೋಟವಾಗಿ, ಹಚ್ಚ ಹಸಿರಾಗಿರುವ ತೋಟವಾಗಿ ನಿಮ್ಮ ಜೀವಿತವನ್ನು ಸಮೃದ್ಧಿಯಾಗಿ ಮಾರ್ಪಡಿಸುವನು. ಎಲ್ಲಿ ಬರೀ ಬಡತನ, ಬರೀ ಸಾಲ ಸಮಸ್ಯೆಗಳೇ ಇದೆ, ಹಣದ ಕಷ್ಟ, ಇಕ್ಕಟ್ಟುಗಳು, ಎಲ್ಲ ಕಡೆಗಳಲ್ಲೂ ಇಕ್ಕಟ್ಟುಗಳೇ. ಒಣಗಿ ಹೋಗಿ ಇದ್ದೇನೆಂಬುದಾಗಿ ಅಂದುಕೊಳ್ಳುತ್ತೀರಾ? ಇಲ್ಲ. ಯೇಸು ಕ್ರಿಸ್ತನೆಂಬ ಜೀವ ಕೊಡುವ ನೀರನ್ನು ನಿಮ್ಮ ಜೀವಿತದಲ್ಲಿ ಸ್ವೀಕರಿಸಿಕೊಂಡರೆ, ಜೀವ ಕೊಡುವ ನೀರು ನಿಮ್ಮ ಜೀವಿತದಿಂದ ಹೊರಟು ಬಂದರೆ ನಿಮ್ಮ ಜೀವಿತವೇ ಸಮೃದ್ಧಿ ಆಗುವುದು. ಆದ್ದರಿಂದ ದೇವರೇ, ಜೀವ ಕೊಡುವ ನೀರಾಗಿರುವಂಥ ನೀವು ನನ್ನ ಜೀವಿತದಲ್ಲಿ ಬರಬೇಕು. ದೇವರೇ, ಜೀವ ಕೊಡುವ ನೀರು ಒಂದು ನದಿಯ ಹಾಗೆ ಹರಿದು ಹೋಗುವಂತೆ ನನ್ನೊಳಗೆ ಪವಿತ್ರಾತ್ಮನ ಶಕ್ತಿಯು ಹರಿದು ಬರಬೇಕು. ಆ ರೀತಿಯಾಗಿ ನೀವು ಪ್ರಾರ್ಥಿಸಿ ಬೇಡಿಕೊಳ್ಳುವಾಗ ದೇವರು ಆ ಪರಿಸ್ಥಿತಿಯನ್ನು ಬದಲಾಯಿಸಿ ನಿಮ್ಮನ್ನು ಸಮೃದ್ಧಿಯಾಗಿ ಮಾರ್ಪಡಿಸುತ್ತಾರೆ.
ತಂಪಾದ ತೋಟದ ಹಾಗೆ ನಿಮ್ಮನ್ನು ಮಾರ್ಪಡಿಸುತ್ತಾರೆ. ಈ ಬರುಡಾದ ಪರಿಸ್ಥಿತಿಗಳು ಬದಲಾಗುತ್ತವೆ, ಒಣಗಿ ಹೋದ ಪರಿಸ್ಥಿತಿ ಬದಲಾಗುತ್ತದೆ, ನಿಮ್ಮ ಜೀವಿತವು ಸಮೃದ್ಧಿಯಾಗಿ ಮಾರ್ಪಡುತ್ತದೆ. ಇಂದು ಅದನ್ನು ನಂಬಿ, ದೇವರೇ ನೀವೇ ಜೀವ ಕೊಡುವ ನೀರು, ಪರಿಶುದ್ಧಾತ್ಮನೆಂಬ ಜೀವ ನದಿ ನನ್ನ ಜೀವಿತದಲ್ಲಿ ಬರಬೇಕು, ನನ್ನ ಜೀವಿತದಲ್ಲಿ ನೀವು ಮಾತು ಕೊಟ್ಟಂತೆ ಸಮೃದ್ಧಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸಿರಿ. ಈ ಬರುಡಾದಂಥ ಅವಸ್ಥೆಗಳು, ಸಾಲ ಸಮಸ್ಯೆ, ಆರ್ಥಿಕ ಕಷ್ಟಗಳು, ಬಡತನ ಎಲ್ಲವೂ ಕೂಡ ನೀಗಿ ಒಂದು ಸಮೃದ್ಧಿಯಾದ ಜೀವಿತವನ್ನು ಕರ್ತನು ನಿಮಗೆ ಕೊಡುವುದನ್ನು ನೀವು ಅದನ್ನು ಖಂಡಿತ ನೋಡುತ್ತೀರಿ, ಆಶೀರ್ವಾದಗಳನ್ನು ಕಾಣುತ್ತೀರಿ. ಅನೇಕ ವರ್ಷಗಳ ಹಿಂದೆ ನಾನೊಂದು ಊರಿಗೆ ಹೋಗಿದ್ದಂಥ ಸಮಯ, ವಾಕಿಂಗ್ಗೆ ಹೋಗಿದ್ದಾಗ ಒಬ್ಬರು ತಾಯಿಯವರು ಓಡಿ ಬಂದು ನಮ್ಮ ಮನೆಗೆ ಬಂದು ಪ್ರಾರ್ಥಿಸಿ ಅಯ್ಯ ಎಂಬುದಾಗಿ ಹೇಳಿದರು. ನಾನು ಅಲ್ಲಿಗೆ ಹೋಗಿದ್ದಾಗ ಒಂದು ಚಿಕ್ಕ ಅಂಗಡಿಯನ್ನು ಅವರು ಇಟ್ಟುಕೊಂಡಿದ್ದರು. ಪಕ್ಕದಲ್ಲೇ ರೂಮ್ ಇರುವಂತ ಒಂದು ಚಿಕ್ಕ ಒಂದು ಮನೆ, ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಒಂದು ಚೇರ್ ಕೂಡ ಇರಲಿಲ್ಲ. ಅವರೊಂದು ಹಳೆಯ ಚಾಪೆಯನ್ನು ಹಾಸಿಕೊಟ್ಟರು. ಇದುವೇ ಅಯ್ಯ ಒಂದು ಬಡತನದ ಅವಸ್ಥೆ, ಬರುಡಾಗಿರುವಂತ ಜೀವಿತ. ಆದರೆ ನಂಬಿಕೆಯಿಂದ ದಿನ ಆಲಯಕ್ಕೆ ಹೋಗಿ ತಪ್ಪದೆ ಪ್ರಾರ್ಥನೆ ಮಾಡುವರಂತೆ. ನಾನು ಅವರಿಗಾಗಿ ಪ್ರಾರ್ಥಿಸಿದೆ. ಅವರಿಗೆ ಮಕ್ಕಳು ಇದ್ದರು. ಆ ಬಡ ತಾಯಿ, ಬಹಳ ಬರುಡಾದಂಥ ಒಂದು ಜೀವನ. ಆ ಚಿಕ್ಕ ಅಂಗಡಿಯಲ್ಲಿ ಏನು ವ್ಯಾಪಾರ ನಡೆಯುತ್ತದೋ 5-10 ಅದನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಾ ಇದ್ದರು. ತಿಂಗಳುಗಳು ಕಳೆಯಿತು. ಒಂದು ದಿನ ಬಂದಿತ್ತು. ಅವರ ಮಕ್ಕಳು ಆಶೀರ್ವದಿಸಲ್ಪಟ್ಟು ದೊಡ್ಡ ಫ್ಯಾಕ್ಟ್ರಿ, ದೊಡ್ಡ ಬಿಸ್ನೆಸ್, ಸಮೃದ್ಧಿ, ಅದೇ ಸ್ಥಳದಲ್ಲಿ ದೊಡ್ಡ ಮನೆ ಕಟ್ಟಿದರು. ಈಗ ನೋಡಿದರೆ ಸಮೃದ್ಧಿ, ಆಶೀರ್ವಾದ. ಅಯ್ಯ, ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಒಂದು ಕಾಲದಲ್ಲಿ ಬರುಡಾದ ಜೀವಿತ, ಹಣ ಕಷ್ಟ, ಇಕ್ಕಟ್ಟು, ಊಟಕ್ಕೂ ಕೂಡ ಗತಿ ಇಲ್ಲದ ಅವಸ್ಥೆ. ಆದರೆ ದೇವರನ್ನು ದೃಢವಾಗಿ ಹಿಡಿದುಕೊಂಡು ಜೀವ ನೀರಾಗಿರುವಂಥ ಯೇಸುವಿಗೆ ತಮ್ಮ ಜೀವಿತದಲ್ಲಿ ಅವಕಾಶ ಕೊಟ್ಟು ಪ್ರತಿನಿತ್ಯ ಆಲಯಕ್ಕೆ ಹೋಗಿ ಮೊಣಕಾಲು ಹಾಕಿ ಪ್ರಾರ್ಥಿಸುವರಂತೆ. ಆ ತಾಯಿಯ ಪ್ರಾರ್ಥನೆಯನ್ನು ಕೇಳಿ ಅವರ ಜೀವಿತವನ್ನು ಸಮೃದ್ಧಿಯುಳ್ಳ ಜೀವಿತವಾಗಿ, ಅವರ ಜೀವಿತವನ್ನು ಮಾರ್ಪಡಿಸಿ ತಂಪಾದ ತೋಟದ ಹಾಗೆ ಅವರ ಜೀವಿತವನ್ನು ಮಾರ್ಪಡಿಸಿ ಬಿಟ್ಟರು. ನಿಮ್ಮ ಜೀವಿತವನ್ನು ಮಾರ್ಪಡಿಸುವರು. ಯೇಸುವನ್ನು ದೃಢವಾಗಿ ಹಿಡಿದುಕೊಳ್ಳಿರಿ. ಈಗ ಇರುವಂಥ ಪರಿಸ್ಥಿತಿಯನ್ನು ಕಂಡು ಕಂಗಾಲಾಗಬೇಡಿ. ಇನ್ನು ಮುಂದೆ ಬರುವಂಥ ಆಶೀರ್ವಾದಗಳನ್ನು ದೃಷ್ಟಿಸಿ ನೋಡಿರಿ. ನಿಮ್ಮ ಜೀವಿತ ನೀರಿಗೆ ಮೋಸ ಇಲ್ಲದೇ ಇರುವ ಬುಗ್ಗೆಯ ಹಾಗೆ ಇರುತ್ತದೆ. ಒಂದು ಸುಂದರವಾದ ತೋಟವಾಗಿ, ಸಮೃದ್ಧಿಯಾದ ತೋಟವಾಗಿ ಬದಲಾಗುವುದು. ನಂಬಿಕೆಯಿಂದ ಪ್ರಾರ್ಥಿಸಿ, ಯೇಸುವೆ ನನ್ನ ಜೀವಿತವನ್ನು, ನನ್ನ ಕುಟುಂಬವನ್ನು, ಬರುಡಾಗಿರುವಂಥ ಜೀವಿತವನ್ನು ಸಮೃದ್ಧಿಯಾದ ಜೀವಿತವಾಗಿ ಮಾರ್ಪಡಿಸಲು ನಿಮ್ಮಿಂದ ಸಾಧ್ಯ. ಯೇಸುವಿನ ನಾಮದಲ್ಲಿ ಆ ಮೇಲುಗಳು, ಸಮೃದ್ಧಿ ನನ್ನ ಜೀವಿತದಲ್ಲಿ ಉಂಟಾಗಲಿ. ತಂಪಾದ ತೋಟದ ಹಾಗೆ ಮಾಡುತ್ತೇನೆಂದು ಹೇಳಿದ್ದೀರಿ. ನನ್ನ ಕುಟುಂಬವನ್ನು, ನನ್ನ ಜೀವಿತವನ್ನು ಹಾಗೆ ಮಾರ್ಪಡಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.